ಬೆಳಕಿನ ಮರಳಿ. ಮಾಯಾ ಒಮ್ಮೆ ನಂಬಿಕೆಯಲ್ಲಿ ಆಳವಾದ ಬೇರೂರಿದ ಮಹಿಳೆಯಾಗಿದ್ದಳು. ಪ್ರತಿ ಮುಂಜಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತಿತ್ತು ಮತ್ತು ಪ್ರತಿ ರಾತ್ರಿ ಕೃತಜ್ಞತೆಯೊಂದಿಗೆ ಕೊನೆಗೊಳ್ಳುತ್ತಿತ್ತು. ಆದರೆ ಕಾಲಾನಂತರದಲ್ಲಿ ನೋವು ಮತ್ತು ನಿರಾಶೆ ಅವಳ ಜೀವನವನ್ನು ತುಂಬಿತು. ಮುರಿದ ಸಂಬಂಧಗಳು, ಉತ್ತರಿಸಿದ ಪ್ರಾರ್ಥನೆಗಳು ಮತ್ತು ಅವಳು ನಂಬಿದವರಿಂದ ಆದ ದ್ರೋಹ ಅವಳ ಹೃದಯವನ್ನು ಗಟ್ಟಿಗೊಳಿಸಿತು. ನಿಧಾನವಾಗಿ ಅವಳು ದೇವರಿಂದ ದೂರ ಸರಿದಳು. ಅವಳ ಬೈಬಲ್ ಧೂಳು ಹಿಡಿತು. ಅವಳ ಪ್ರಾರ್ಥನೆಗಳು ಮೌನವಾದವು ಮತ್ತು ಅವಳ ಹೃದಯವು ಕೋಪ ಮತ್ತು ಭಯದಿಂದ ತುಂಬಿತು. ಅವಳು ತನ್ನ ಸುತ್ತಲಿನ ಪ್ರಪಂಚದಂತೆ ಬದುಕಲು ಪ್ರಾರಂಭಿಸಿದಳು. ಅವಳ ಆತ್ಮವನ್ನು ಇಂದಿಗೂ ತೃಪ್ತಿಪಡಿಸಿದ ವಿಷಯಗಳ ಬೆನ್ನತ್ತಿ ಹೋದಳು. ಅವಳು ಸಂತೋಷದಿಂದ ಕಂಡರೂ ಒಳಗೊಳಗೆ ತಾನು ಕಳೆದು ಹೋಗುತ್ತಿದ್ದೇನೆಂದು ಭಾವಿಸಿದಳು. ಒಂದು ಭಾನುವಾರ ಬೆಳಗ್ಗೆ ಹಳೆಯ ಚರ್ಚ್ನ ಮೂಲಕ ನಡೆಯುವಾಗ ಪರಿಚಿತ ಧ್ವನಿಯೊಂದು ಗಟ್ಟಿಯಾಗಿ ಓದುವುದನ್ನು ಅವಳು ಕೇಳಿದಳು. ನಾನು ನಿನ್ನನ್ನು ಖಂಡಿಸುವುದಿಲ್ಲ, ಹೋಗು, ಇನ್ನೂ ಪಾಪ ಮಾಡಬೇಡ. ಈ ಮಾತುಗಳು ಅವಳನ್ನು ಹೆಜ್ಜೆ ನಿಲ್ಲುವಂತೆ ಮಾಡಿದವು. ಅವು ಪಾಪದಲ್ಲಿ ಸಿಕ್ಕಿಬಿದ್ದ ಸ್ತ್ರೀಯ ಕಥೆಯಿಂದ ಬಂದವು. ಆದರೂ ಯೇಸು ಖಂಡನೆಯ ಬದಲು ಕರುಣೆಯನ್ನು ನೀಡಿದರು. ಅವಳು ಚರ್ಚ್ನೊಳಗೆ ಹೆಜ್ಜೆ ಇಟ್ಟಾಗ ಮಾಯಾಳನ ಕೆನ್ನೆಗಳ ಮೇಲೆ ಕಣ್ಣೀರು ಉರುಳಿದವು. ಫಾದರಿಯು ಓದುವುದನ್ನು ಮುಂದುವರಿಸಿದರು. ಆಗ ಯೇಸು ತಿರುಗಿ ಅವರಿಗೆ ಮಾತನಾಡಿ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಜೀವದ ಬೆಳಕನ್ನು ಹೊಂದುವನು ಅಂದನು. ಆ ಕ್ಷಣದಲ್ಲಿ ಮಾಯ ಅರಿತುಕೊಂಡಳು. ಅವಳು ಕ್ರಿಸ್ತನ ಬೆಳಕಿನಿಂದ ದೂರ ಕತ್ತಲೆಯಲ್ಲಿ ಜೀವಿಸುತ್ತಿದ್ದಳು. ಆದರೆ ಯೇಸು ಅವಳನ್ನು ಖಂಡಿಸುತ್ತಿರಲಿಲ್ಲ. ಆತನು ಅವಳನ್ನು ಹಿಂದಕ್ಕೆ ಕರೆಯುತ್ತಿದ್ದನು. ಆ ದಿನ ಅವಳು ಪಿಸುಗುಟ್ಟಿದಳು, ಕರ್ತನೇ, ನಾನು ಮತ್ತೆ ನಿನ್ನ ಬೆಳಕಿನಲ್ಲಿ ನಡೆಯಲು ಬಯಸುತ್ತೇನೆ. ದಿನಗಳು ವಾರಗಳಾಯಿತು, ಬದಲಾದವು. ಅವಳು ಮತ್ತೆ ಪ್ರಾರ್ಥಿಸಿದಳು, ತನ್ನ ಬೈಬಲ್ ಓದಲು ಮತ್ತು ಅವಳ ನಂಬಿಕೆಯನ್ನು ಪ್ರೋತ್ಸಾಹಿಸಿದ ವಿಶ್ವಾಸಿಗಳೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದಳು. ನಿಧಾನವಾಗಿ ಅವಳ ಹೃದಯ ಮೃದುವಾಯಿತು, ಭಯವು ಶಾಂತಿಯಾಯಿತು, ಕೋಪವು ಕ್ಷಮೆಯಾಯಿತು ಮತ್ತು ಕತ್ತಲೆ ಬೆಳಕಾಯಿತು. ಒಂದು ಸಂಜೆ ಮಾಯಾ ಹಿಂದಿರುಗಿ ನೋಡಿ ನಕ್ಕಳು. ಆ ಸ್ತ್ರೀಯನ್ನು ಕ್ಷಮಿಸಿದ ಅದೇ ಯೇಸು ನನ್ನನ್ನು ಕ್ಷಮಿಸಿದರು. ಆತನ ಬೆಳಕು ನನ್ನನ್ನು ಮನೆಗೆ ಕರೆದಂತಿದೆ. ನೈತಿಕ. ದೇವರ ಕರುಣೆಗೆ ಯಾರೂ ತುಂಬ ದೂರ ಹೋಗಿಲ್ಲ. ಲೋಕವು ನಮ್ಮನ್ನು ಬರಿದಾಗಿಸಬಹುದು, ಆದರೆ ಯೇಸುವಿನ ಬೆಳಕು ಎಂದಿಗೂ ಮಸುಕಾಗುವುದಿಲ್ಲ. ನಾವು ಆತನ ಬಳಿಗೆ ವಿನಮ್ರ ಹೃದಯದಿಂದ ಹಿಂದಿರುಗಿದಾಗ ಆತನು ನಮ್ಮ ನಾಚಿಕೆಯನ್ನು ತೆಗೆದುಹಾಕಿ ನಮ್ಮನ್ನು ಶಾಂತಿಯಿಂದ ತುಂಬಿಸಿ ಮತ್ತು ಕತ್ತಲೆಯಿಂದ ಹೊರಗೆ ನಡೆಸುತ್ತಾನೆ. ನಾವು ಯಾವಾಗಲೂ ನೆನಪಿಡೋಣ, ಯೇಸುವನ್ನು ಹಿಂಬಾಲಿಸುವುದೆಂದರೆ ಪ್ರತಿದಿನ ಆತನ ಬೆಳಕಿನಲ್ಲಿ ನಡೆಯುವುದು ಮತ್ತು ಆತನ ಪ್ರೀತಿಯು ನಮ್ಮ ಭೂತಕಾಲಕ್ಕಿಂತ ದೊಡ್ಡದು ಎಂದು ನಂಬುವುದೇ ಆಗಿದೆ. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೆಹೋವನ 8:12.